ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಓಲ್ಡ್ ಡಿಸೈನ್ ಅಂದ್ಕೋಬೋದು, ಬಟ್ ಅದೊಂದು ಸ್ವಲ್ಪ ಟ್ರೆಂಡಿಯಾಗಿ ಮಾಡಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ನಾನೀಗ 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ. ಬಟ್ಟೆಗೆ ಹೆಡ್ಸಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬಟ್ಟೆಗೆ ಹೆಡ್ಸಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ ಈ ರೀತಿ, ಆಮೇಲೆ ಬೇರೆ ಇದರ ಬರುತ್ತೆ ಪ್ರೊಸೀಜರು. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ ಕುಚ್ಚು ಬರುತ್ತೆ. ನೆಕ್ಸ್ಟು ಆರ್ಚನ್ನ ಸೆಕೆಂಡ್ ಆರ್ಚಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತೀವೋ ಆ ಥ್ರೆಡ್ ಮೇಲೆ ಬರುತ್ತೆ ನೋಡಿ. ಈಗ ದಾರನ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡು ಇದು ಆರ್ಚ್ ಬರೋದ್ರಿಂದ ಆದಷ್ಟು ರೌಂಡ್ ಶೇಪಲ್ಲಿದ್ದರೆ ಚೆನ್ನಾಗೆ. ನೋಡಿ, ನಿಮ್ಮ ಹತ್ರ ರೌಂಡ್ ಬೀಡ್ ಯಾವುದಿರುತ್ತೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನನ್ನ ಹತ್ರ ಫ್ಲವರ್ ಬೀಡಿತ್ತು, ಹಾಕ್ಕೊಂಡಿದ್ದೀನಿ. ಲಾಂಗ್ ಬೀಡ್ ಹಾಕ್ಕೊಂಡ್ರೆ ಫ್ಲವರ್ ಶೇಪು ಚೆನ್ನಾಗಿ ಕಾಣಲ್ಲ, ಆರ್ಚ್ ಶೇಪು. ಸೊ ಹಂಗಾಗಿ ರೌಂಡ್ ಬೀಡ್ ಚೆನ್ನಾಗಿರುತ್ತೆ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಒಂದ್ಸಲಿ ಬೀಡನ್ನ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಬೀಡ್ ಹಾಕೋದಕ್ಕಿಂತ ಮುಂಚೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಬೀಡನ್ನ 6 ಚೈನ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಇದೆಯಲ್ಲ, ಸಿಂಗಲ್ ಕ್ರೋಶ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೀಗ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. 6 ಚೈನ್ ಒಳಗಡೆ ಹೋಗಿ ದಾರನ ತೊಗೊಬಂದು 3 ಟೈಮ್ಸು ಎರಡನ್ನೂ ಒಂದು ಮಾಡಬೇಕು. ತುಂಬ ಗೊತ್ತಿರೋ ಅಂಥ ಡಿಸೈನು ಇದು ಕ್ರೋಶ ವರ್ಕ್ ಗೊತ್ತಿರೋರಿಗೆಲ್ಲ ಇದು ಗೊತ್ತಿದ್ದೇ ಇರುತ್ತೆ ಡಿಸೈನು. ಮಾಮೂಲಿ ಇದು ಟ್ರಿಬಲ್ ಕ್ರೋಶ ಡಬಲ್ ಕ್ರೋಶ ಮಾಡೋದೆಲ್ಲವ. ಬಟ್ ಇದರಲ್ಲಿ ಏನು ಡಿಫ್ರೆಂಟು ಅಂದರೆ ಒಂದು ಸ್ವಲ್ಪ ಬೀಡ್ ಹಾಕೋದನ್ನು ಚೇಂಜ್ ಮಾಡಿ ಹಾಕ್ಕೊಂಡಿದ್ದೀವಿ. ಅಟ್ ಎ ಟೈಮು 2 ಸ್ಟೆಪ್ ಬೀಡ್ ಬರೋಂಗೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಈಗ ನಾನು 14 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಶನ, 13 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ 14 ಟೈಮು ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಪಕ್ಕ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶದೊಳಗಡೆ ಒಂದು ಸಲ ಟ್ರಿಬಲ್ ಕ್ರೋಶ ಮಾಡೋಣ. ಲಾಸ್ಟ್ ಫಿನಿಶಿಂಗಿಗೆ ಆ ರೀತಿ ಬರಬೇಕು. 13 ಟ್ರಿಬಲ್ ಕ್ರೋಶ ಕಂಬಗಳು ಆದಮೇಲೆ 14 ಕಂಬನ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶದೊಳಗಡೆ ಒಂದು ಟ್ರಿಬಲ್ ಕ್ರೋಶ ಮಾಡಬೇಕು. ಫಿನಿಶಿಂಗ್ ನೀಟಾಗಿ ಬರುತ್ತೆ ಅವಾಗ. ಮತ್ತೀಗ 3 ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಮಾಡಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆರ್ಚನ್ನು ಲಾಕ್ ಮಾಡಾದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಮತ್ತು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡೋಣ.
ನಿಮಗೆ ಏನಾರ ಆರ್ಚ್ ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಡಿಸ್ಟೆನ್ಸ್ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದರೆ ನೀವು ಇಲ್ಲಿ 3 ಚೈನ ಇನ್ನೊಮ್ಮೆ ಹಾಕ್ಕೊಳ್ಳಿ. ನಾನು ಇಷ್ಟಕ್ಕೆ ಲಾಸ್ಟ್ ಮಾಡಿದ್ದೀನಿ, 3 5 3 ಮಾಡಿದ್ದೀನಿ. ನಿಮಗೆ ಏನಾರ ಆರ್ಚ್ ಗ್ಯಾಪ್ ಬೇಕು ಅಂದರೆ 3 5 3 ಮತ್ತು ಇನ್ನೊಂದು 3 ಮಾಡಬೇಕು. ಅಂದರೆ 2 ಟೈಮು 3 ಚೈನ್ ಹಾಕ್ಕೋಬೇಕು. ಗ್ಯಾಪ್ ಬೇಕು ಅಂದರೆ, ಬೇಡ ಅಂದರೆ ಇಷ್ಟೇ ಸಾಕು. ಈಗ ನೀಡಲ್ ಮೇಲೆ ಮಾಡಿ, ದಾರ ಮೇಲೆ ಮಾಡಿ, ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತೆ ಈಗ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿ 6 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಮತ್ತೆ 3 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಹಿಂದ್ಗಡೆ 6 ಚೈನ್ ಹಾಕಿದ್ವೋ 6 ಚೈನ್ ಒಳಗಡೆ ನಾವು ಟ್ರಿಪಲ್ ಕ್ರೋಶ ಮಾಡೋಣ. ನಾನು 13 ಟೈಮ್ಸು ಟ್ರಿಪಲ್ ಕ್ರೋಶ ಮಾಡಿ 14th ಕಂಬನ ಸಿಂಗಲ್ ಕ್ರೋಶದೊಳಗಡೆ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶದೊಳಗಡೆ ಟ್ರಿಪಲ್ ಕ್ರೋಶ ಮಾಡಿ ಲಾಸ್ಟ್ ಅಂದರೆ 14th ಟ್ರಿಪಲ್ ಕ್ರೋಶನ ಮಾಡಿ ಎಂಡ್ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ ಅವಾಗ ಫಿನಿಶಿಂಗು. ನೀವು ಇಲ್ಲಿ 14 ಕಂಬಗಳನ್ನ ಹಾಕಿದರೆ ಟ್ರಿಪಲ್ ಕ್ರೋಶ ಕಂಬಗಳನ್ನ ನೆಕ್ಸ್ಟ್ ಆರ್ಚಲ್ಲಿ 15 ಬೀಡ್ಸ್ ಬರುತ್ತೆ. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ ಹಾಕ್ಕೊಂಡು ಬೀಡ್ ಹಿಂದ್ಗಡೆ ಲಾಕ್ ಮಾಡಾದಮೇಲೆ 6 ಚೈನ್ ಲಾಕ್ ಮಾಡಾದಮೇಲೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀವಲ್ಲ, ಅದು ಕೂಡ ಕನ್ಸಿಡರ್ ಆಗುತ್ತೆ ಒಂದು ಕಂಬ ಅಂತ. ಹಾಗಾಗಿ 15 ಬೀಡ್ಸ್ ಬರ್ತವೆ. 14 ಕಂಬಗಳನ್ನ ಹಾಕ್ಕೊಂಡ್ರೆ 15 ಬೀಡ್ ಬರ್ತವೆ ನೋಡಿ. ಈಗ ಸಿಂಗಲ್ ಕ್ರೋಶದೊಳಗಡೆ ಒಂದು ಕಂಬ ಮಾಡ್ಕೊಂಡಿದ್ದೀನಿ. ಕಂಬ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೀವು 14 ಕಂಬ ಮಾಡಿದರೆ 15 ಬೀಡ್ಸ್ ಬರುತ್ತೆ. 13 ಮಾಡಿದರೆ 14, ಅಂದರೆ ಒಂದು ಎಕ್ಸ್ಟ್ರಾ ಬೀಡ್ ಬರುತ್ತೆ ಒಂದು ಸ್ಟೆಪ್ಪು. ಮತ್ತು 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಬೇಕು ಅಂದರೆ ಇನ್ನೊಂದು ಟೈಮ್ 3 ಚೈನ್ ಹಾಕ್ಕೊಳ್ಳಿ. ಈಗ ದಾರ ಮೇಲೆ ಮಾಡಿ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಬಟನ್ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಈ 3 ಚೈನು ಕೂಡ ಒಂದು ಕಂಬಾಗಿ ಕನ್ಸಿಡರ್ ಆಗುತ್ತೆ. ಈ 3 ಚೈನ್ ಇದೆಯಲ್ಲ ಇದು, ಹಂಗಾಗಿ ಅಲ್ಲಿ ಮೇಲೆ ಬೀಡ್ಸು 15 ಬರ್ತವೆ 14 ಕಂಬಗಳಿಗೆ. ಈ ರೀತಿ ಕಂಪ್ಲೀಟ್ ಕಂಟಿನ್ಯೂ ಆಗಬೇಕು ವೀಕ್ಷಕರೇ. ನಾನೊಂದು 3 ಆರ್ಚ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ ಫಸ್ಟು ಆರ್ಚಲ್ಲಿ. ಈಗ ನಾವು ಸೆಕೆಂಡ್ ಆರ್ಚನ್ನು ಕಂಟಿನ್ಯೂ ಮಾಡೋಣ. ಸೆಕೆಂಡ್ ಆರ್ಚ್ ಕಂಟಿನ್ಯೂ ಮಾಡಬೇಕು ಅಂದರೆ ನಾವು ಯಾವ ಕಲರ್ ದಾರ ತಗೊಂತೀವೋ ಆ ಕಲರ್ ದಾರಕ್ಕೆ ಒಂದು ಸ್ವಲ್ಪ ಬೀಡನ್ನು ಹಾಕಿಟ್ಕೋಬೇಕು. ಒಂದು ಆರ್ಚಿಗೆ 15 ಬೀಡ್ ಬರುತ್ತೆ. ಈಗ ನಾನು 14 ಕಂಬಗಳು ಹಾಕಿದ್ದೀನಿ ಅಂದರೆ ಅದರ ಪ್ರಕಾರ ನೀವು ಬೀಡನ್ನು ಹಾಕ್ಕೋಬೇಕು. ಅದಕ್ಕೆ ಬೀಡ್ ಹಾಕ್ಕೋಬೇಕು ಮತ್ತು ಎಕ್ಸ್ಟ್ರಾ ಒಂದು ಬೀಡ್ ಬರುತ್ತೆ ನೋಡಿ. ಈಗ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ನಾವು 5 ಚೈನ್ ಹಾಕ್ಕೊಳ್ಳೋಣ. ಫೈವ್ ಚೈನ್ ಹಾಕ್ಕೊಂಡಾದ್ಮೇಲೆ 5 ಚೈನ್ ಲಾಕ್ ಇದೆಯಲ್ಲ ಸಿಂಗಲ್ ಕ್ರೋಶ, ಲಾಕ್ ಮೇಲೆ ಲಾಕ್ ಮಾಡೋಣ. ಯಾವುದು ಇದರ ಕಷ್ಟ ಅಂತ ಯಾವುದೂ ಇಲ್ಲ, ಈಸಿನೇ. ಹಾಕೋದ್ರಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗುತ್ತೆ ಅಷ್ಟೆ. ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ ನಾವು
ದಾರ ಮೇಲ್ ಮಾಡ್ಕೊಳ್ಳೋಣ. ದಾರ ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಆ ದಾರದೊಳಗಡೆ ಇರೋ ಬೀಡಲ್ದಲ್ಲೇ ಎಕ್ಸ್ಟ್ರಾ ಬೀಡಿದು ಸಪ್ರೇಟ್ ನಾವು ಯಾವಾಗಲೂ ಹಾಕ್ತೀವಲ್ಲ ಆ ಥರ ಹಾಕ್ಕೊಳ್ಳೋದು. ಮತ್ತೀಗ ಆ ದಾರದೊಳಗಡೆ ಇದೆಯಲ್ಲ ಆ ಬೀಡನ್ನು ಕೂಡ ಒಂದು ಪಾಸ್ ಮಾಡ್ಕೊಳ್ಳೋಣ. 2 ನೀಡಲ್ ಪಕ್ಕ ಬಂದಿದ್ದಾವೆ ನೋಡಿ. ಈಗ ನಾವು ದಾರ ತಗೊಳ್ಳೋಣ. ನೀಡಲ್ ಮೇಲೆ 1 ಟೈಮು ತಗೊಂಡು ನಾವು ಫಸ್ಟ್ ಹೋಲ್ ಇದೆ ನೋಡಿ, 3 ಚೈನ್ ಪಕ್ಕ ಒಂದು ಹೋಲ್ ಇದೆಯಲ್ಲ ಆ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು, ಇಲ್ಲಿ ವಿಡಿಯೋ ಬಂದು ಸ್ವಲ್ಪ ಕಾಣ್ತಾ ಇಲ್ಲ, ನೆಕ್ಸ್ಟ್ ಕಂಬದಲ್ಲಿ ತೋರಿಸ್ತೀನಿ. ತಗೊಬಂದು ಬೀಡನ್ನು ಮುಂದೆ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಈಗ ತೋರಿಸ್ತಾ ಇದ್ದೀನಿ. ದಾರ ಮೇಲ್ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕ್ಕೊಳ್ಳಿ, ಮತ್ತು ದಾರದೊಳಗೆ ಪೌಂಡ್ಸ್ ಹಾಕಿ ಇಟ್ಕೊಂಡಿದ್ದೀವಲ್ಲ ಆ ಬೀಡನ್ನು ಕೂಡ ಮುಂದೆ ತಗೊಳ್ಳಿ. ಮುಂದೆ ತೊಗೊಂಡು ಎರಡನ್ನು ಒಂದ್ರ ಪಕ್ಕ ಒಂದು ಬರ್ತವೆ. ಈಗ ದಾರ ತಗೊಂಡು ನೀಡಲ್ ಮೇಲೆ ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಗೊಬನ್ನಿ. ದಾರನ ತಗೊಬಂದು ಆ ಬೀಡ್ ಇದೆಯಲ್ಲ ಆ ಬೀಡನ್ನು ಮುಂದೆ ಮಾಡ್ಕೊಳ್ಳಿ. ದಾರದೊಳಗೆ ಪೊಣಸಿಟ್ಕೊಂಡಿರೋ ಬೀಡ್ ಇದೆಯಲ್ಲ ಆ ಬೀಡನ್ನು ಮುಂದೆ ಮಾಡಿಕೊಂಡ್ರೆ ಅದು ಮುಂದೆ ಬಂದು ಕುತ್ಕೊಳ್ಳುತ್ತಂಗೆ. ಈಗ ನಾವು ಡಬಲ್ ಕ್ರೋಶೆ ಮಾಡೋಣ. 2ರಲ್ಲಿ 1 2ರಲ್ಲಿ 1 ಮಾಡಿದರೆ ನಾವು ಡಬಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ ಬೀಡನ್ನು ಮುಂದಕ್ಕೆ ತಗೋಬೇಕು ನೋಡಿ. ಬೀಡ್ ಹಾಕ್ಕೊಳ್ಳಿ, ಮತ್ತು ದಾರದೊಳಗಿರೋ ಬೀಡನ್ನು ಕೂಡ ಮುಂದಕ್ಕೆ ತಗೊಳ್ಳಿ. ನೀಡಲ್ ಮೇಲೆ ದಾರ ತಗೊಳ್ಳಿ. ಈಗ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಗೊಬನ್ನಿ. ಈಗ ಬೀಡನ್ನು ಮುಂದೆ ಮಾಡ್ಕೊಳ್ಳಿ. ಮತ್ತು ಈಗ 2ರಲ್ಲಿ 1 2ರಲ್ಲಿ 1 ಮಾಡಿದರೆ ಡಬಲ್ ಕ್ರೋಶೆ ಆಯಿತು ನೋಡಿ. 2 ಸ್ಟೆಪ್ ಬೀಡ್ ಕುತ್ಕೊಳ್ಳುತ್ತೆ. ದಾರಕ್ಕೆ ಒಂದು ಬೀಡ, ನೀಡಲ್ ಮೇಲಿರೋ ದಾರಕ್ಕೆ ಒಂದು ಬೀಡ್ ಹಾಕ್ಕೋಬೇಕು. ಮತ್ತು ಆಲ್ರೆಡಿ ಪೌಂಡ್ಸ್ ಇಟ್ಕೊಂಡಿರೋ ಬೀಡನ್ನು ಕೂಡ ಮುಂದಕ್ಕೆ ತೊಗೋಬೇಕು. ನೀಡಲ್ ಹಾಕಿ ದಾರ ತೊಗೊಬಂದು ಆ ಬೀಡನ್ನು ಮುಂದೆ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು ನೋಡಿ. ಈಗ ಮುಂದೆ ತಗೊಳ್ಳಿ ಬೀಡ, ಇದಕ್ಕೆ ಒಂದು ಬೀಡ್ ಹಾಕ್ಕೊಳ್ಳಿ. ನೀಡಲ್ಲಿ ತೆಗೆದು ಅದಕ್ಕೆ ದಾರಕ್ಕೆ ಒಂದು ಬೀಡ್ ಹಾಕ್ಕೊಳ್ಳಿ. ಈಗ ದಾರ ಸುತ್ತಕೊಳ್ಳೋಣ. ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು ಆ ಬೀಡನ್ನು ಮುಂದೆ ಮಾಡ್ಕೊಳ್ಳೋಣ. ಈಗ 2ರಲ್ಲಿ 1 2ರಲ್ಲಿ 1 ಮಾಡಿದರೆ ಡಬಲ್ ಕ್ರೋಶೆ ಆಯಿತು ನೋಡಿ. 2 ಸ್ಟೆಪ್ ಬೀಡು ಕೂಡ ಅಟ್ ಎ ಟೈಮ್ ಕೂತ್ಕೊಳ್ತವೆ, ಒಂದ್ರ ಪಕ್ಕ ಒಂದು. ತುಂಬ ಲುಕ್ಕಾಗಿ ಕಾಣುತ್ತೆ ವೀಕ್ಷಕರೇ, ತುಂಬ ಕ್ಯೂಟಾಗಿ ಕಾಣುತ್ತೆ. ಹೊಸ ಓಲ್ಡ್ ಡಿಸೈನ್ ಅಂತ ಅನಿಸಲ್ಲ, ಇದು ಒಂದು ಸ್ವಲ್ಪ ಟ್ರೆಂಡಿಯಾಗಿರುತ್ತೆ. ಎಲ್ಲ ಡಿಸೈನು ನಾವು ಸ್ವಲ್ಪ ಚೇಂಜ್ ಮಾಡಿಕೊಂಡೇ ಮಾಡಿದರೆ ಟ್ರೆಂಡಿ ಆಗುತ್ತೆ, ನ್ಯೂ ಡಿಸೈನ್ ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನೀಡಲ್ ಮೇಲೆ ದಾರ ತಗೊಳ್ಳಿ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಗೊಬಂದು 2ರಲ್ಲಿ 1 ಮಾಡೋದಕ್ಕಿಂತ ಮುಂಚೆ ಆ ಬೀಡನ್ನು ಮುಂದೆ ಮಾಡ್ಕೊಳ್ಳಿ. ಮುಂದೆ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ನೋಡಿ. ಈಗ ನಾನು ಒಂದು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಮಾಡಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಶೈನಿಂಗ್ ಆಗಿದೆ ಬೀಡು. ಬೆಳಕಿಗೆ ಅಷ್ಟೊಂದು ಚೆನ್ನಾಗಿ ಹೈಲೈಟ್ ಆಗ್ತಿಲ್ಲ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಬ್ರೈಡಲ್ ಡಿಸೈನಿಗೆ ಮ್ಯಾಚ್ ಆಗೋವಂಥ ಬ್ರೈಡಲ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ. ನೆಕ್ಸ್ಟು ನಾವು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಆ 3 ಚೈನ್ ಇದೆಯಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗೇನು 4 ಚೈನ್ ಹಾಕ್ಕೊಂಡು ನಾವು ಅಲ್ಲಿ ಕುಚ್ಚು ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ 4 ಚೈನ್ ಹಾಕ್ಕೊಂಡ್ವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಈಗ ನಾವು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡೋಣ.
ದಾರ ಮೇಲೆ ಮಾಡ್ಕೊಂಡು ಬೀಡ್ ಹಾಕ್ಕೊಳ್ಳೋಣ. ಆಲ್ರೆಡಿ ದಾರದಲ್ಲಿ ಪೊಣಿಸಿ ಇಟ್ಕೊಂಡಿರೋಂತಹ ದಾರನ ಮುಂದೆ ಮಾಡ್ಕೊಳ್ಳೋಣ. ದಾರ ನೀಡಲ್ ಮೇಲೆ ದಾರ ತೊಗೊಂಡು ಫಸ್ಟ್ ಹೋಲು 3 ಚೈನು ಮತ್ತು ಟ್ರಿಬಲ್ ಕ್ರೋಶ ಮಧ್ಯೆ ಹೋಲ್ ಇದೆಯಲ್ಲ, ಆ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು ಬೀಡನ್ನು ಮುಂದೆ ಮಾಡಿಕೊಂಡು 2ರಲ್ಲಿ 1 ಮಾಡಿದರೆ ಡಬಲ್ ಕ್ರೋಶ ಆಗುತ್ತೆ. ಆಗ ನಾವು ಹಾಕ್ಕೊಂಡಿದ್ದ ಬೀಡು, ಸಪ್ರೇಟ್ ಹಾಕ್ಕೊಂಡಿದ್ದ ಬೀಡು ಮತ್ತು ದಾರದಲ್ಲಿ ಪೊಣಿಸಿ ಇಟ್ಕೊಂಡಿರೋ ಬೀಡು ಎರಡೂ ಕೂಡ ಒಂದ್ರ ಮೇಲೆ ಒಂದು ಕೂತ್ಕೊಳ್ತವೆ, ಒಂದ್ರ ಪಕ್ಕ ಒಂದು ಕೂತ್ಕೊಳ್ತವೆ. ನೋಡಿ ಇದೇ ರೀತಿ ನೋಡಿ ನೀಡಲ್ ದಾರ ಮೇಲೆ ಮಾಡ್ಕೊಂಡು ಬೀಡ್ ಹಾಕ್ಕೊಳ್ಳಿ. ದಾರದಲ್ಲಿರೋ ಬೀಡನ್ನು ಕೂಡ ಮುಂದೆ ತಗೊಳ್ಳಿ. ನೀಡಲ್ ಮೇಲೆ ದಾರ ತಗೊಳ್ಳಿ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು ಬೀಡನ್ನು ಮುಂದೆ ಮಾಡ್ಕೊಳ್ಳಿ. ನಾವು ದಾರದೊಳಗೆ ಏನು ಪೊಣಿಸ್ಕೊಂಡು ಇಟ್ಕೊಂಡಿರ್ತೀವೋ ಆ ಬೀಡನ್ನು ಡಬಲ್ ಕ್ರೋಶ ಮಾಡೋದಕ್ಕಿಂತ ಮುಂಚೆ ಮುಂದೆ ಮಾಡ್ಕೋಬೇಕು. ಕುತ್ಕೊಳ್ಳುತ್ತೆ ಆರಾಮಾಗಿ. ನೀಡಲಿಂದ ಈ ಕಡೆ ಪಾಸ್ ಮಾಡ್ಕೊಂಡ್ರೆ ಅದು ಆರಾಮಾಗಿ ಕುತ್ಕೊಳ್ಳುತ್ತೆ. ಈಗ 2ರಲ್ಲಿ 1 ಮಾಡಬೇಕು. ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನಾವು 14 ಕಂಬ ಹಾಕ್ಕೊಂಡಿದ್ದೀವಿ ಅಂದರೆ 15 ಬೀಡ್ಗಳು ಬರ್ತವೆ. ನೋಡಿ ಈ ರೀತಿ ಹಾಕಿ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ವೀಕ್ಷಕರೇ. ಇದಕ್ಕೆ ಕುಚ್ಚು ಹಾಕಿದ್ದೀನಿ ವೀಕ್ಷಕರೇ. ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ನಾನು ಈ ರೀತಿ ಬಫ್ ಕುಚ್ಚು ಅಂತಾರಲ್ಲ ಆ ಥರ ಹಾಕಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.